ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತಾಲೂಕು ಆರೋಗ್ಯ ಅಧಿಕಾರಿ ಡಾ ಬಿಂದು ಮಾಧವ ಮಾತನಾಡಿ, ಇತ್ತೀಚೆಗೆ ಶಿಶು ಮರಣ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಮತ್ತಷ್ಟು ಕಡಿಮೆ ಮಾಡಬೇಕಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜೂಲೆ ಕಬಿ ಅಹಮದ್, ಉಪಾಧ್ಯಕ್ಷರು ಸುಮಿತ್ರಾ, ಆಡಳಿತಾಧಿಕಾರಿ ದೀಪಕ್ ಗೊಲ್ಲಚ್ಚ, ಪಿಡಿಒ ಮಂಜುನಾಥ್, ಸದಸ್ಯ ಜಂಶೀದ್, ನಾಗರಾಜು, ಸುರೇಶ್ ಸೇರಿದಂತೆ ಸಿಬ್ಬಂದಿಗಳು, ಗ್ರಾಮಸ್ಥರು ಹಾಜರಿದ್ದರು. ಪ್ರಪಂಚಕ್ಕೆ ಏನಾದರೂ ಮಾಹಿತಿ ಕೊಡಬೇಕು, ಆ ಜನಗಳಿಗೆ ಅನುಕೂಲ ಆಗಲೇಬೇಕು ಅಂದ್ಬಿಟ್ಟು ನಿಟ್ಟಿನಲ್ಲಿ ಏನಾಯ್ತು ಅಂದರೆ 1950 ಇಸ್ವಿಯಿಂದ ಇಲ್ಲಿವರೆಗೂ ಸಹಿತ ಪ್ರತಿ ವರ್ಷವೂ ಸಹಿತ 7ನೇ ತಾರೀಕು ಏಪ್ರಿಲ್ ಈ ಒಂದು ದಿನಾಚರಣೆ ಆಚರಣೆ ಮಾಡ್ಕೊಳ್ತಾರೆ. ಆಚರಣೆ ಮಾಡೋ ಉದ್ದೇಶ ಏನಂತಂದರೆ, ಪ್ರಸ್ತುತ ವಿಶ್ವಾದ್ಯಂತ ಇರುವಂಥ ಯಾವುದೇ ಕಾಯಿಲೆಗಳಾಗಿರಲಿ ಅದರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು, ಜನಗಳ ಆರೋಗ್ಯ ಸಮಸ್ಯೆಗಳ ನಿವಾರಣೆ ಮಾಡುವಂಥದ್ದು, ಅವರ ಲೈಫ್ ಸ್ಟೈಲ್ಸ್ ಎಲ್ಲ ಬದಲಾವಣೆ ಮಾಡುವಂಥ ದೃಷ್ಟಿಯಲ್ಲಿ ಅವ್ರಿಗೆ ಅರಿವು ಮೂಡಿಸ್ಬೇಕಂದ್ಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಏನೊಂದು ಬರ್ತಡೇ ಥರ ಅಲ್ಲ, ಅರಿವು ಮೂಡಿಸೋಕ್ಕೋಸ್ಕರ ಅಂತ ಶಾಸಕರು ಒಳ್ಳೆ ಹಣವನ್ನು ಹಾಕಿ ಈ ಆಸ್ಪತ್ರೆನ ಆದಷ್ಟು ರೀಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಈರಣ್ಣ ಮತ್ತೆ ಆ ಸಂಘಟಕರು ಸೇರ್ ಮಾಡಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಯಾಕೆಂದ್ರೆ ಈ ಹೆರಿಗೆ ಆಸ್ಪತ್ರೆನ ನಮ್ಮ ಚೇರ್ಮನ್ ಆದಂತ ಚಿಕ್ಕವೆಂಕಪ್ಪನವರು ಬಾರೆಮ್ಮನೆ ತಿಮ್ರಾಯಪ್ಪ ಮತ್ತು ಭೈರಮ್ಮನ ಹೆಸರಿನಲ್ಲಿ ನಾವೆಲ್ಲ ಕೇಳ್ಕೊಂಡ್ವಿ. ಅವಾಗ ಗದ್ದಿ ಸಾಹೇಬ್ರಿದ್ರು, ಡಾಕ್ಟರ್ ಗದ್ದಿ ಅಂತ, ಈ ತರ ಹಿಂಗ್ ಜಾಗ ಇದ್ದಲ್ಲ, ಹಿಂಗ್ ಕೊಡಿ ಆಸ್ಪತ್ರೆಗೆ ಜಾಗ ಸಾಕಾಗಲ್ಲ ಅಂತ. ಅವರು ತುಂಬೂರದಿಂದ ಒಪ್ಪಿ ಬಂದು ಅವತ್ತಿನ ದಿವಸ ಯಾರು ಆಸ್ಪತ್ರೆಗೆ ಜಾಗ ಕೊಡ್ತಾರೆ ಅವ್ರ ತಂದೆ ತಾಯಿನ ಹೆಸರಿಕ ಅಂತ ಒಂದು ಪದ್ಧತಿ ಇದು ಸರ್ಕಾರದಲ್ಲಿ. ಹಾಗಾಗಿ ಆ ಬಾರೆಮನೆ ತಿಮ್ರಾಯಪ್ಪ ಮತ್ತು ಭೈರಮ್ಮನ ಹೆಸರನ್ನ ಇಟ್ಟು ಅವರು 2 ಎಕರೆನ ದಾನ ಮಾಡೋಗಿದ್ದಾರೆ. ಅಂತ ದಾನಿಗ ನಮ್ಮೂರಲ್ಲಿ ಯಾರು ಇಲ್ಲ.